ನಾವಿವತ್ತು ನಾನು ಆಕ್ಚುಲಿ ಬೇಕಾದ್ರೆ ಗೂಗಲ್ ಚೆಕ್ ಮಾಡಿ ನೋಡಿ, ಅಸಿತ್ ಅರ್ತ್ ಮೂವರ್ಸ್ ಅಂತ ಒಂದು ಬಿಗ್ ಕಂಪ್ನಿಗೆ ಪ್ರೊಪ್ರೈಟರ್ ನಾನು. ಲಾಕ್ಡೌನ್ ಅಲ್ಲಿ ಎಲ್ಲ ಫುಲ್ ಲಾಸ್ ಆಗ್ಬಿಟ್ಟು ವಿಲೇಜ್ಗೆ ಹೋಗಿ ಒಂದು ಹಸು ತಗೊಂಡು ಜೀವನ ಮಾಡ್ತಿದ್ದೆ. ಇವತ್ತು ಫ್ಲೈಟ್ ಓಡಾಡ್ತಾ ಇದ್ದೀನಿ. ಅದು ಹೇಳ್ತೀನಿ ಏನಕ್ಕೆ ನನಗೆ ಹಾರ್ಟ್ ನೋವಾಗ್ತಾ ಇದೆ ಅಂತಂದ್ರೆ, ಗುರುಗಳು ಡೇಟ್ ಹೇಳೋದಲ್ಲ, ಅದು ತುಂಬಾ ನರ್ವಸ್ ಆಗ್ತಾ ಇದೆ. ಆಕ್ಚುಲಿ ನಮ್ಮ ಮಿಸ್ಸಸ್ ಅಲ್ಲಿ ನಾನು ನೋಡ್ತಿದ್ದಾರೆ, ದುಃಖ ಆಗ್ತಾ ಇದೆ. ನಮ್ಮಮ್ಮ ಸತ್ತಾಗೂ ನಂಗೆ ಇಷ್ಟೊಂದು ದುಃಖ ಆಗಿರ್ಲಿಲ್ಲ, ಬಟ್ ಇವತ್ತು ತುಂಬಾ ನೋವಾಗ್ತಾ ಇದೆ. ಗೊತ್ತಿಲ್ಲ ನೀವೆಲ್ಲ ಫ್ರೆಂಡಲ್ಲಿ ಕೂತಿದ್ದೀರಾ, ಹೇಗೆ ತಗೊಂಡ್ರಿ ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಬಂದಿದ್ದೀನಿ. ಇವತ್ತು ನನ್ನ ಲೈಫು ಫ್ಲೈಟ್ ಓಡಾಡ್ತಿದ್ದೀನಿ ಅಂತಂದ್ರೆ, ಸೊ ಯೋಚನೆ ಮಾಡಿ. ಫಸ್ಟ್ ಟೈಮು ಆಕ್ಚುಲಿ ನಾವು ಎನಿ ಟೈಮ್ ಗೂಗಲ್ ಇಂಟರ್ನೆಟ್ ಇದೆ ಮನೇಲಿ, ಇದು ನೋಡ್ತಾ ಯೂಟ್ಯೂಬ್ ನೋಡ್ತಾ ಇದೀವಿ, ನಮ್ದು ಯೂಟ್ಯೂಬ್ ಚಾನಲ್ ಇದೆ ಈಗ. ಸೊ ನೋಡ್ತಾ ಫಸ್ಟ್ ಡೇ ಗುರುಗಳು ಬಂದ್ರು, ಅದನ್ನ ನೋಡಿದೆ, ಇದೆಲ್ಲ ಫೇಕ್ ಹೋಗ್ಬಿಟ್ಟು ಸ್ಕ್ರೋಲ್ ಮಾಡ್ಬಿಟ್ಟೆ. ಎರಡನೇ ದಿನ ನೋಡಿದೆ, ಸೇಮ್ ಅದೇ ಗುರುಗಳೇ ಬಂದ್ರು. ಸೊ ನನ್ನ ಅದೃಷ್ಟ ಕಾರ್ಡು ಓಪನ್ ಆಗಿದ್ದ ದಿನ ಅದು. ನೋಡೋಣ ಅವ್ರು ಜಸ್ಟ್ ರೀಲ್ಸ್ ನೋಡಿದೆ, ಅವ್ರು ಹೇಳ್ತಾ ಇದ್ರು. ಆಮೇಲೆ ಅವತ್ತು ನನ್ನ ಮೈಂಡ್ ಬರ್ಲಿಲ್ಲ, ಅಯ್ಯೋ ಎಂತೆಂತ ದೇವ್ರಿಗೆಲ್ಲ ಹೋಗಿದ್ದೀವಿ, ಅಲ್ಲಿ ಆಗ್ತಿರೋದು ಅನಂತ ಗುರುಗಳಿಗೆಲ್ಲ ಆಗುತ್ತಾ, ಇದು ಆಕ್ಚುಲಿ ನಾರ್ಮಲ್ ಕಾಮನ್ ಎಲ್ಲರಿಗೂ ಬರುತ್ತೆ. ಸೊ ನಮಗೂ ಸೇಮ್ ಬಂತು, ನೋಡೋಣ. ಆಮೇಲೆ ಇನ್ನೊಂದ್ಸಲ ಸೇಮ್ ಅದೇ ರೀಲ್ಸ್ ಬಂತು. ಅವತ್ತು ಯಾಕೋ ಗೊತ್ತಿಲ್ಲ, ಆಟೋ ಟಚ್ ಆಯ್ತು. ಯಾಕೆಂದ್ರೆ ಗುರುಗಳು ಹೇಳಿದ್ರು, ಕೇಸ್ ನೀವೇನಾದ್ರೂ ನಾನು ಹೇಳ್ದಂಗೆ ಆಗ್ಲಿಲ್ಲ ಅಂದ್ರೆ ನೀವು ಅನ್ಸಬ್ಸ್ಕ್ರೈಬ್ ಆಗ್ಬಿಡಿ ಅಂತ ಹೇಳಿದ್ರು. ಅವತ್ತು ಮೈಂಡ್ ಕುತ್ಕೋತು, ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಹಸು ಇತ್ತು. ಆಲ್ಗರಿದಮ್ ಅಫರ್ಮೇಷನ್ ಮಾಡ್ತಾ ಫಸ್ಟ್ 3 ಲಕ್ಷದ ಮಾಡಿದೆ, ಆಯ್ತು. 6 ಲಕ್ಷದ ಮಾಡಿದೆ, ಆಗೋಯ್ತು. ಅದಾದ್ಮೇಲೆ 12 ಲಕ್ಷದ ಮಾಡಿದೆ, ರೀಚ್ ಆದೆ. ಸೊ ಈ ತಿಂಗಳು 20 ಲಕ್ಷಕ್ಕೆ ನನ್ನ ಅಫರ್ಮೇಷನ್ ಮಾಡಿದ್ದು ಸಕ್ಸಸ್ ಆಗಿದೆ. ಸೊ ಆಲ್ರೆಡಿ 12 ಲಕ್ಷ ರೂಪಾಯಿ ನನ್ನ ಅಕೌಂಟ್ ಅಲ್ಲಿ ಆಲ್ರೆಡಿ ಇದೆ. ಈಗ ಬೇಕಾದ್ರೆ ನೋಡಿ. ಮತ್ತೆ ನನ್ನ ಹತ್ರ ಫಸ್ಟ್ ನಾರ್ಮಲ್ ಫೋನ್ ಇತ್ತು, ಇವಾಗ ಐಫೋನ್ 1,30,000 ರೂಪಾಯಿ ನನ್ನ ಹತ್ರ ಇರೋ ಫೋನು. ನನ್ನ ಮಗನಿಗೂ 1,45,000 ರೂಪಾಯಿ ಐಫೋನ್ ತಗೊಂಡಿರೋದು. ಯೂಟ್ಯೂಬ್ ಚಾನಲ್ ಇದೆ, ಹಸುಗಳು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇವತ್ತು ನಮ್ದಿರಲ್ಲ ಗೊತ್ತಿಲ್ಲ, ಪಂಜಾಬಿಂದ ಹಸು ಬರ್ತಾ ಇದೆ. ಪಂಜಾಬಿಂದ ಹಸು ತಗೊಂಡ್ಬಂದು ಪಿಲ್ಲ ಸೇಲ್ ಮಾಡ್ತಾ ಇದ್ದೀನಿ. ರೈತರಿಗೂ ಒಳ್ಳೇದಾಗ್ಬೇಕು, ಹಂಗನ್ಬಿಟ್ಟು ನಮಗೂ ಪ್ರಾಫಿಟ್ ಆಗ್ಬೇಕು. ಸೊ ಆ ತರ ಒಂದು ಹಸುಗೆ 5,000 ರೂಪಾಯಿಗೆ ನಾನು ಪ್ರಾಫಿಟ್ ತಗೊಂಡು ನಾನು ಬೆಳೀತಾ ಇದ್ದೀನಿ. ಖುಷಿ ಆಗ್ತಾ ಇದೆ. ಬಟ್ ಅದೇ ತರ ಯಾವತ್ತು ಸಖತ್ತು ಖುಷಿಯಾಗಿ ಬಂದೆ, ಸಖತ್ತು ನೋವಲ್ಲಿ ಹೋಗ್ತಾ ಇದ್ದೀನಿ. ಆ ಡೇಟ್ ಒಂದು ಹೇಳ್ದೇ ಇದ್ರು, ಮೆನ್ಷನ್ ಆಗದೆ ಇದ್ರು, ಏನೋ ಗೊತ್ತಿಲ್ಲ, ಖುಷಿಯಾಗಿ ಹೋಗ್ತಿದ್ದೇನೋ ಗೊತ್ತಿಲ್ಲ. ನಮ್ಮ ಮಿಸ್ಸಸ್ ಆಕ್ಚುಲಿ ಹೇಳ್ತಾ ಇದ್ದಾರೆ ಅಲ್ಲಿ, ತುಂಬಾನೇ ಬೇಜಾರಾಯ್ತು. ಬಟ್ ಅದೇ ತರ, ಯಾಕೆಂದ್ರೆ ನಾವ್ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಅಮ್ಮಮ್ಮ ಅಂದ್ರೆ ಎಷ್ಟು ಜನಕ್ಕೆ ರೀಚ್ ಆಗಿರ್ಬೋದು ಸರ್ ನೀವು, ನಿಮ್ ಪ್ರಕಾರ ಅಂದಾಜು? ನಮ್ಮ ಗುರುಗಳು ರೀಚ್ ಆಗಿರೋದು ಅಲ್ವಾ? ಸೊ ನಮ್ಮ ಕರ್ನಾಟಕದ ಜನಸಂಖ್ಯೆ ಗೊತ್ತಾ? 4 ಕೋಟಿ ಜನರಲ್ಲಿ ನಾವು ರೀಚ್ ಗುರುಗಳಿಗೆ, ನಾವು ಗುರುಗಳ ಹತ್ರ ಆಗಿರೋದು ಸಣ್ಣ ಸಂಖ್ಯೆ ಸರ್. ನಮ್ಮ ಗುರುಗಳು ನಮ್ಮಂತ ಕೋಟ್ಯಂತ ಜನಗಳ ಹತ್ರ. ಅಂದ್ರೆ ಏನು ಗೊತ್ತಾ, ನನ್ನ ವಿಶ್ವಾಸ ಏನಂದ್ರೆ, ರೈತರುಗಳಿದ್ದಾರೆ, ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ, ಅವಂತವ್ರಿಗೆ ಹೋಗ್ಲಿ. ಕೆಟ್ಟವರು, ಮೋಸಗಾರರು, ಅದು ಅವ್ರ ಹಣೆ ಬರ, ಅದು ಇಷ್ಟು ದಿನ ಅಂತ ಇರುತ್ತೆ. ಸೊ ಅಲ್ಲಿ ತನಕ ಅವ್ರು ಸಿಗಲ್ಲ ನೋಡಿ. ನಾವು ಕಷ್ಟಪಟ್ಟಿದ್ವಿ, ಒಂದು ಒಳ್ಳೆತಂದ ಇದ್ದಿದ್ದಕ್ಕೆ ಗುರುಗಳು ಸಿಗ್ಬೋದು. ಇವತ್ತು ಒಳ್ಳೇದಾಗಿದೆ. ಕೋಟಿಗಟ್ಟಲೆ ಇದ್ದವನು ಲಾಕ್ಡೌನ್ ಲಾಸ್ ಆಗ್ಬಿಟ್ಟು ಯಾವ್ದೋ ಬೇರೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗಿ ಹಳ್ಳಿಗೆ ಬಂದು ಸ್ವಂತ ಅಪ್ಪ ನನ್ನ ಮುಗಿಸಿದ ಅಪ್ಪ ಮನೆ ಬಿಟ್ಟು ಆಚೆಗೆ ಹೋಗ್ಬಂದ್ರು. ಹೋಗಿ ಬಾಡಿಗೆ ಮನೆಗೆ ಹೋದ್ವಿ. ನಾನು ಹೆಂಡತಿ ಮಕ್ಕಳು ಜೀವನ ಮಾಡ್ತಾ ಇದ್ವಿ. ಹಸು ತಗೊಂಡ್ವಿ, ಜೀವನ ಮಾಡ್ತಾ ಇದ್ವಿ. ಈಗ ಅದೇ ಬಾಡಿಗೆ ಮನೆನೇ ಸ್ವಂತ ತಗೊಂಡು ಅದು ನೀಟಾಗಿ ಆಟೋ ಮಾಡಿಸಿ, ಈಗ ಹೋಟೆಲ್ ಮುಂದೆ ರೆಡ್ ಕಲರ್ ಸ್ಕಾರ್ಪಿಯೋ ಇದೆ, ಆ ಗಾಡಿಗೆ ಪೇಂಟ್ ಮಾಡಿಸಿ ನಮ್ಮ ಲೈಫ್ ಸೂಪರ್ ಆಗಿದೆ. ಈಗ ತುಂಬಾ ಅಂದ್ರೆ ತುಂಬಾ ಹ್ಯಾಪಿಯಾಗಿ ಜೀವನ ಲೀಡ್ ಮಾಡ್ತಾ ಇದ್ದೀವಿ. ಸೊ ಏನಂದ್ರೆ, ನಾನು ತುಂಬಾ ಒಂದ್ಸಲ ಯೋಚನೆ ಮಾಡ್ತೀನಿ. ಈಗ ಅಲ್ಲಿ ಕುತ್ಕೊಂಡಾಗ ತುಂಬಾ ಮಾತಾಡ್ಬೇಕು ಅಂದ್ಕೊಂಡೆ, ಇಲ್ಲಿ ಬಂದಷ್ಟೊತ್ತಿಗೆ ನರ್ವಸ್ ತರ ಆಗ್ತಾ ಇದೆ. ಮೊನ್ನೆ ಬಂದು ನನ್ನ ಮಗ ಬುಲೆಟ್ ತಗೊಂಡ ನನ್ನ ಬರ್ಡೇಗೆ 14/5 ತಿಂಗಳಲ್ಲಿ ಲಾಸ್ಟ್ ಮಂತ್. ಸೊ ಬುಲೆಟ್ ಬೈಕ್ ತಗೋಬೇಕಾದ್ರೆ ನನ್ನ ಮಗ ಹೇಳ್ತಿದ್ದ, ಸರ್ ಪಾಪ ಬೇಡ, ಗುರುಗಳು ಹೇಳಿದ್ದಾರೆ ಫುಲ್ ಕ್ಯಾಶ್ ಕೊಡೋಣ. ಇಲ್ಲ ಮಗನೆ ಬೇಡ, 1 ಲಕ್ಷ ಡೌನ್ ಪೇಮೆಂಟ್ ಮಾಡೋಣ, 3,40,000 ಗಾಡಿ. ಸೊ 2,40,000 ಹಸುಗೆ ಇನ್ವೆಸ್ಟ್ಮೆಂಟ್ ಮಾಡೋಣ. ಒಂದು ಹಸುಗೆ 2 ವರ್ಷಕ್ಕೆ ಲೋನ್ ಮಾಡ್ಸೋಣ. ಒಂಚೂರು ಯೋಚನೆ ಮಾಡಿ ನೀವು. ಗುರುಗಳು ಹೇಳಿದ್ದು ಕೂಡ ಸಾಲ ಮಾಡಬೇಡಿ ಅಂತ ಹೇಳಿದ್ದು ಗುರುಗಳು. ಅನವಶ್ಯಕವಾಗಿ ಬಿಸ್ನೆಸ್ಸಿಗಲ್ಲ, ಬಿಸ್ನೆಸ್ ಸಾಲ ಮಾಡಬೇಡಿ ಅಂತ ಗುರುಗಳು ಹೇಳಿಲ್ಲ, ಎಲ್ಲೂ ಮೆನ್ಷನ್ ಮಾಡಿಲ್ಲ.
ಸೊ ನಾನು ಯೋಚನೆ ಮಾಡಿದ್ದು 2,40,000 ರೂಪಾಯಿ 2 ವರ್ಷ ಬರುತ್ತೆ. 1 ವರ್ಷಕ್ಕೆ 5,000 ರೂಪಾಯಿ ಪ್ರಾಫಿಟ್. 5,000 ಪ್ಲಸ್ 5,000 10,000 ರೂಪಾಯಿ 2 ವರ್ಷದಿಂದ. ಸೊ 24 ತಿಂಗಳು ನಾನು ಈಗ ಬುಲೆಟ್ ಲೋನ್ ಮಾಡಿಸಿದ್ದೀನಿ. 24 ತಿಂಗಳಿಗೆ ಅಮೌಂಟ್ ಎಷ್ಟಾಗುತ್ತೆ ಸರ್? ಎಷ್ಟಾಗುತ್ತೆ ಮೇಡಮ್? ಏನಾದ್ರು ಲೆಕ್ಕ? 2,40,000. ಸೊ ನನ್ನ ಬುಲೆಟ್ ಇಂಟ್ರೆಸ್ಟ್ 2 ವರ್ಷಕ್ಕೆ 50,000 ತೆಗೆದು ನನ್ನ ಪ್ರಾಫಿಟ್ ಎಷ್ಟು? ಅಂದ್ರೆ ನಾವು ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1000% ನಾವು ದುಡ್ಡನ್ನು ಹಾಗೆ ಹಾಕ್ತೀವಿ ನೋಡಿ. ಅನ್ನೆಸೆಸರಿ ಸುಮ್ಮನೆ ಎಕ್ಸಾಂಪಲ್, ಈಗ ಲಾಸ್ಟ್ ಟೈಮ್ ನಾನು ನಮ್ಮ ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ. ಟ್ರಿಪ್ ಇಂದ ಬಂದಾಗ ಎಂಜಾಯ್ಮೆಂಟ್ಗೆ ಅಂತ ಹೇಳ್ಬಿಟ್ಟು 25,000 ಖರ್ಚು ಮಾಡಿದ್ದೀನಿ. ಸೊ ಅದು ಆತ್ಮ ತೃಪ್ತಿ. ಅದಕ್ಕೆ ಮುಂಚೆ ಯಾರೋ ಒಬ್ರು ರೋಡಲ್ಲಿ ಬಂದ್ರು, ನಾನು ಬಸ್ ಕಳ್ಕೊಂಡಿದ್ದೀನಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ಆದ್ರೆ ತೆಲುಗಲ್ಲಿ ಮಾತಾಡೋದು. 500 ರೂಪಾಯಿ ತೆಗೆದುಕೊಟ್ಟೆ. ಕೊಟ್ಟು ನಾನು ಕಾರ್ ಹತ್ರ ಬಂದಿದ್ದೀನಿ, ನಮ್ಮ ಎಲ್ಲ ಫ್ಯಾಮಿಲಿ ಕೂರ್ಸ್ಕೊಂಡು ಮತ್ತೆ ಕಾರ್ ಮೂವ್ ಮಾಡ್ಬೇಕಾದ್ರೆ ಅವ್ನು ವೈನ್ ಶಾಪ್ ಆಗಿದ್ದಾನೆ. ಅದು ನೆಸೆಸರಿ. ಅದನ್ನ ಗುರುಗಳು ಹೇಳಿದ್ದು, ಯಾರಿಗೂ ಅಯ್ಯೋ ಅನ್ಬೇಡಿ, ಯಾರಿಗೂ ನೀವು ಹೆಲ್ಪ್ ಮಾಡ್ಬೇಕಾ ಫಸ್ಟ್ ನಿಮ್ಮ ಅಫರ್ಮೇಶನ್ ಇರ್ಲಿ. ಫಸ್ಟ್ ನನ್ ದುಡ್ಡದು, ನಾನ್ ಕಷ್ಟಪಟ್ಟಿರೋದು, ನನ್ ದುಡ್ಡಿಗೆ ನಾನೇನ್ ಬೆಲೆ ಕೊಡ್ಬೇಕು, ಅದಕ್ಕೆ ಬೆಲೆ ಕೊಡೋದು ನಾವು ಕಲಿಬೇಕು. ಆಕ್ಚುಲಿ ನನ್ನ ತಲೆ ತುಂಬಾ ಇದೆ. ನಾನು 42 ವರ್ಷ ಇವಾಗ. ನಾನು ಮಾಡಿದ ಪುಣ್ಯಕ್ಕೆ ಇವತ್ತು ಚೆನ್ನಾಗಿದ್ದೀನಿ. ಸೊ ಅದೊಂದು ಹ್ಯಾಪಿ ಇದೆ. ನಾನು ಇನ್ನೂ ಬದುಕಬೇಕು, ಇನ್ನೂ ಜಾಸ್ತಿ ದುಡ್ಡು ಮಾಡಬೇಕು. ನನ್ನ ಗೋಲು ನಮ್ಮ ಊರಲ್ಲಿ ಎಂಟರ್ ಕರ್ನಾಟಕದಲ್ಲಿ ಹಸಿ ಡೈರಿ ಫಾರ್ಮ್ ನಂಬರ್ 1 ಅನ್ಬೇಕು. ಆ ಥರ ಬಿಗ್ ಹಸಿ ಡೈರಿ ಫಾರ್ಮ್ ಮಾಡಬೇಕು. ನಾನು ಗೋಲ್ ಬೇಕು, ಇಲ್ಲಿ ಬಂದಿದ್ದೀನಿ, ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸರ್.